ಹೋಗಲೇ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಅರುಂಡಿ. ಇವತ್ತು ಮತ್ತೆ ಅಗೇನ್ ಲಾಯರ್ ಜಗದೀಶ್ ಅವರು ಮನೇಲಿದ್ದೀನಿ. ಯಾಕೆಂದರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ವಕೀಲ್ ಸಾಬ್ ಲಾಯರ್ ಜಗದೀಶ್ ಅವರು ಯಾವಾಗಲೂ ಕೂಡ ವರ್ಣರಂಜಿತ ಲೈಫ್ ಸ್ಟೈಲ್ ಅನ್ನೋದು ನಿಮಗೆ ಗೊತ್ತೇ ಇದೆ. ಇವತ್ತು ಅವ್ರ ಮನೆ ಎದುರಿಗೆ ಆ್ಯಕ್ಚುಲಾಗಿ 2 BMW ಬರೋಬ್ಬರಿ 8 ಕೋಟಿ ಟೋಟಲ್ ಮೊತ್ತ. ಇವತ್ತು 1 BMW ಈಗಾಗಲೇ ಬಿಡಿಸಿ ಕರ್ಕೊಂಬಂದು ಮನೇಲಿ ಬಿಟ್ಬಿಟ್ಟಿದ್ದಾರೆ. ಈಗಾಗಲೇ ಇನ್ನೊಂದು BMW ಸೋಮವಾರ ಡೆಲಿವರಿ ಆಗೋದಿದೆ. ನಾನು ಲೈಫನ್ನು ಯಾವಾಗಲೂ ಕೂಡ ಕ್ರೇಜಿಗೆ ಕಳಿತೀನಿ ಅಂತ. ಸರ್, ಮೊದಲು ನಿಮ್ಮ ಲೈಫ್ ಸ್ಟೈಲು ಜೊತೆಗೆ ಆ ರಿಚ್ನೆಸ್ನ ಪ್ರೂವ್ ಮಾಡಲಿಕ್ಕೆ ಇವತ್ತು 2 BMW ಕಾರ್ಗಳು ಮನೆಗೆ ಬಂದಿದ್ದಾವೆ. ಅದರಲ್ಲಿ ಒಂದು ಈಗಾಗಲೇ ಮನೆಗೆ ಬಂದಿದೆ. ಎಲ್ಲರೂ ಕೂಡ ಸಹಜವಾಗಿ ಒಂದು ಮನೆಗೆ 1 BMW ಕಾರ್ ತಗೊಳ್ಳೋದು ಸಹಜ. ಇದು ಒಂದು ನಿಮಗೆ, ಇನ್ನೊಂದು ನಿಮ್ಮ ವೈಫ್ಗೆ ಅಂತಾನೆ ಏನಿದು ಅಂತ. ಸರ್, ಬಳ್ಳಾರಿನಲ್ಲಿ ಮಣ್ಣನ್ನು ಮಾರಿ ಆ ಆಂಧ್ರ ಪಿಳ್ಳೆಗಳೆಲ್ಲ ಡಜನ್ ಗಟ್ಟಲೆ BMW ತಗೊಂತಾರೆ. ನಾವು ಕೆಂಪೇಗೌಡರು ವಂಶದವರು ಒಂದಲ್ಲ ಸರ್, 1000 ತಗೊಂಡ್ರು ಕೂಡ ನಮ್ಮನ್ನು ಕೇಳೋಂಗಿಲ್ಲ. ನಾವು ಯಾವುದು ಮಣ್ಣು ಮಾರಿಲ್ಲ. ಬಳ್ಳಾರಿನಲ್ಲಿ ಆಂಧ್ರ ಬ್ರದರ್ಸು ಎಲ್ಲಿಂದನೋ ಬಂದು ಡಜನ್ ಗಟ್ಟಲೆ BMW ಕಾರು ಅದು ಇದು ಮಾಡ್ತಾರೆ. ನಮ್ಮದೇನೋ ಆ ಥರ ಶೋಕಿ ಲೈಫ್ ಸ್ಟೈಲ್ ಇಲ್ಲ. ನಾವು ಕಷ್ಟಪಟ್ಟಿರೋ ಲೈಫ್ ಸ್ಟೈಲು. ನನಗಿವಾಗ 46 ವರ್ಷ. 46 ವರ್ಷಕ್ಕೆ 1 ಕೋಟಿ ರೂಪಾಯಿ ಕಾರೆಲ್ಲ ಯಾವ ದೊಡ್ಡದು ಸರ್ ಇದು. ಆಮೇಲೆ ಜನ ಯಾರೋ ಒಂದು ಮೆಸೇಜ್ ಹಾಕಿದ್ದ ED ರೈಡ್ ಮಾಡಬೇಕಂತ. ಜನ ಹೇಳೋಕ್ಕೆ ಇಷ್ಟಪಡ್ತೀನಿ, ಕರ್ನಾಟಕದಲ್ಲಿ ಕಮ್ಮಿ ಅಂದು 60 ಪೊಲಿಟಿಕಲ್ ಫ್ಯಾಮಿಲಿ ಇಡೀ ಕರ್ನಾಟಕನ ತಿಂದು ಕೂತ್ಕೊಂಡಿದೆ. ಕುಮಾರಸ್ವಾಮಿ ಮಗನ ಹತ್ರ ಹೆಚ್ಚು ಕಮ್ಮಿ ಒಂದು 4-5 ಡಜನ್ ಕಾರ್ಗಳಿವೆ. ಯಾವನು ಅವನ್ನ ಕೇಳಲ್ಲ. ನಾವೇನೋ ಕಷ್ಟಪಟ್ಟು ಒಂದು BMW ತಗೊಂಡ್ರೆ ಜನ ಏನು ಅಂತಂದರೆ ದುಡ್ಡಿಲಿಂದ ಬಂತು. ಯಾಕೆ ದುಡ್ಡು ನಾವು ಮಾಡಬಾರ್ದಾ? ಕುಮಾರಸ್ವಾಮಿನೇ ಮಾಡಬೇಕಾ? ಆಮೇಲೆ ಬಸವರಾಜ ಬೊಮ್ಮಾಯಿನೇ ಮಾಡಬೇಕಾ? ಯಡಿಯೂರಪ್ಪನೇ ಮಾಡಬೇಕಾ? ನಾವೇನು ಕಾಸು ಹಂಗಾರೆ ನಮಗೇನು ಕಾಸು ಹಂಗಾರೆ ಎಲ್ಲ ಭಿಕ್ಷೆ ಬೇಡ್ಕೊಂಡು ಕೂತ್ಕೊಬೇಕು ಇವ್ರ ಪ್ರಕಾರ. ಫ್ಯೂಚರ್ CM ಬರೀ ಕೇಸ್ ಒಂದೇ ಅಲ್ಲ, ಬಾಡಿ ಒಂದೇ ಅಲ್ಲ, ಇವನ್ ಗಾಡಿ ಕೂಡ ಶೇಕ್ ಆಗಬೇಕು. ಬರೀ ಒಂದಲ್ಲ, ಕಾನ್ವಾಯ್ ಆಗ್ತಾಯಿದ್ದೀವಿ. BMW ಕಾನ್ವಾಯ್ ಒಂದು 6 ಕಾರ್ ಇರಬೇಕು ಸರ್. ಆವಾಗಲೇ ಒಂದು CMಗೆ ಲೆವೆಲ್ಲು ಅಂತ ನನಗನ್ನಿಸ್ತಾ ಇದೆ. ಅಲ್ಲ, ಒಂದು ಆ್ಯಕ್ಚುಲಿ BMW ಬಗ್ಗೆ ಕ್ರೇಜ್ ನೋಡಿ. ನಿಮ್ಮ ಬೈಕು BMW, ಕಾರು ಎರಡು BMW ಕಾರ್ ಬಿಡಿಸ್ತಾ ಇದ್ದೀರಾ. ಏನು ಆ ಕ್ರೇಜ್? ಇಲ್ಲ, 2 ಅಲ್ಲ ಸರ್, ಒಂದು 6 ಹಾಕೋಣ ಅಂತ. ಕಾನ್ವಾಯ್ ಇರಬೇಕು. ಯಾಕಂದರೆ ಕಳೆದ 60 ದಿವಸದಲ್ಲಿ ನಮ್ಮ ಮನೆ ಹತ್ರ ಒಟ್ಟು 18 ಅಟ್ಯಾಕ್ ಆಗಿದೆ. ಪೊಲೀಸು ತಲೆ ಕೆಡಿಸ್ಕೊಂಡಿಲ್ಲ, ಬರೀ ಕಂಪ್ಲೇಂಟ್ ರಿಸೀವ್ ಮಾಡ್ಕೊಂತಾರೆ. ಏನೋ FIR ಆದರೆ FIR, ಇಲ್ಲ ನನಗೊಂದು ಕಾಪಿ ಕೊಡಿಸಿ ಸರ್ ಏನಾಗಲ್ಲ ಅಂತ ವಾಪಸ್ ಕಳಿಸ್ತಾರೆ. ಕಮಿಷನರ್ನ ಭೇಟಿ ಮಾಡಿದೆ, ಯಾರೋ ದಯಾನಂದ್ ಅವ್ರನ್ನ. ಅವರು ಹೇಳ್ತಾರೆ ಸರ್ ಅದು ಸರ್ಕಾರದಿಂದ ಅವಿಗೂ ಫಾರ್ಮಾಲಿಟಿ ಅದು ಇದು ಅಂತ. ಆಮೇಲೆ ಡೈರೆಕ್ಟರ್ ವಿಜಿಲೆನ್ಸು, ಐ ಥಿಂಕ್ IPS ಆಫೀಸರ್ ಯಾರಪ್ಪ ಅವರು, ಅದೇ ನಮ್ಮ ಕಾಂಗ್ರೆಸ್ಸಲ್ಲಿ MLA ಆಗಿದ್ರಲ್ಲ ಅವ್ರ ಗಂಡ ಹೇಮಂತ್ ನಿಂಬಾಳ್ಕರ್, ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ರಿಕ್ವೆಷನ್ ಕೊಟ್ಟೆ. ಫೋನಲ್ಲೂ ಮಾತಾಡಿದೆ. ಅವರು ಹೇಳ್ತಾರೆ ಸರ್ ಇದೆಲ್ಲ ಫಾರ್ಮಾಲಿಟೀಸು ಅಂತಾರೆ. ನೋಡಿ, ಇಷ್ಟೆಲ್ಲ ಹೋರಾಟ ಮಾಡ್ಕೊಂಬೋದು 2010ರಿಂದ 51 ಜನ IPS ಆಫೀಸರ್ನ ನಾನು ಅದು ಏನು ಅದು ಆಫ್ ಮಾಡೋದನ್ನ 51 ಜನ IPS ಆಫೀಸರ್ನ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದೀನಿ. 2011ರಲ್ಲಿ ಆಪೋಸಿಷನ್ ಲೀಡ್ರು R ಅಶೋಕ್ ಜಮೀನನ್ನು ಯಾವುದೋ ಖರೀದಿ ಮಾಡಿದ, ಅವನ ಮೇಲೆ ಕೇಸ್ ಹಾಕಿ ನನ್ನ ಮೇಲೆ ಅವನು ಜೈಲಿಗೆ ಹಾಕ್ದ. ಅದಾದ ನಂತರ ಜಾರಕಿಹೊಳಿ ಕೇಸ್ ಆಗಿರ್ಬೋದು. 51 ಜನ ಮತ್ತು ಇವರು ಯಾರು ADGP ಅಮೃತ್ಪಾಲನ್ನ 500 ಕೋಟಿ ಹಗರಣದಲ್ಲಿ ಹೊರಡೆ ಕಳಿಸಿದ್ವಿ. 20 ಜನ ಟ್ರಾಫಿಕ್ ಪೊಲೀಸರನ್ನ ಪವರ್ TV ಹಿಡಿದು ಹಾಕಿದ್ದಕ್ಕೆ ನಾನು FIR ಮಾಡಿಸಿದೆ ಸರ್. ಬೆಂಗಳೂರು ಸಿಟಿನಲ್ಲಿ ಟೋಯಿಂಗ್ ಮಾಡ್ತಾಯಿದ್ರು, ಮಾಫಿಯಾಗಳು ನಿಲ್ಸಾಕಿದ್ವಿ, ಬಗ್ಗೆ ವಾಯಿಸಿಟ್ಟಿದ್ದೀವಿ. ಬಾಯಿಗಂಡ ಹೋಗಿದೆ, ಬಾಯಿಯಿಂದ ಜಾನ್ವರೆಗೂ ಹೋಗಿದೆ ಸರ್. ಇಷ್ಟೆಲ್ಲ ಬೇಕಾದ್ರೆ ಇಟ್ ಈಸ್ ಅ ಪ್ರೈಮ್ ಡ್ಯೂಟಿ ಆಫ್ ದ ಗೌರ್ಮೆಂಟ್ ಟು ಪ್ರೊಟೆಕ್ಟ್ ಮೀ. ಯಾಕೆಂದರೆ ನಾನೊಬ್ಬ ಸಿಟಿಸನ್ ಅಲ್ಲ, ನಾನು ಐ ಆಮ್ ದ ವಾಯ್ಸ್ ಆಫ್ ದ ಸರ್ಟನ್ ಸೆಗ್ಮೆಂಟ್ ಆಫ್ ದ ಪಬ್ಲಿಕ್. ನನ್ನನ್ನು ಇಷ್ಟಪಡುವಂಥವ್ರಿಗೆ ನಾನು ವಾಯ್ಸು. ಇದುವರೆಗೂ ಸರ್ಕಾರನೇ ಆಗಿರ್ಬೋದು, ಪೊಲೀಸ್ ವ್ಯವಸ್ಥೆನೇ ಆಗಿರ್ಬೋದು, ನಮ್ಮ ಸೆಕ್ಯೂರಿಟಿ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಐ ಲವ್ ಮೈ ಸೆಲ್ಫ್. ಹಂಗಾಗಿ ಈ BMW ಕಾರ್ ಒಂದು ಕಾರಲ್ಲ ಸರ್, ಒಂದು ಅರ್ಧ ಡಜನ್ ಹಾಕೋಣ ಅಂತ. ಅವ್ನು ಕಾರ್ ಎತ್ಕೊಂಡು ಅವರ ಅರ್ಧ ಡಜನ್ BMW ಇರಬೇಕು, ಬೇರೆ ಬೇರೆ ಡಿಫ್ರೆಂಟ್ ಕಾರುಗಳು. ಏನು ಎತ್ತಂತ ಆಮೇಲೆ ಮಾತಾಡ್ಕೊಳ್ಳೋಣ. ಯಾವ ಸೀರೀಸ್ ಸರ್ ಇದು ಕಾರು? ಇದು 5 ಸೀರೀಸ್. ಇದು 5 ಸೀರೀಸ್. ಆ್ಯಕ್ಚುಲಿ ನೋಡಿ, ಭಾಳ ಜನ ಈಗ ನೆಗೆಟಿವ್ ಕಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರಿ ನೀವು. ಆ ನಿಟ್ಟಿನಲ್ಲಿ ನೀವು ಯಾವಾಗಲೂ ಕೂಡ ಪೊಲಿಟಿಕಲ್ ಲೀಡರ್ಸ್ಗಳನ್ನೇ ಅಟ್ಯಾಕ್ ಮಾಡ್ತಾ ಇರ್ತಾರೆ, ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಇರ್ತಾರೆ, ಅವ್ರ ಭ್ರಷ್ಟಾಚಾರಗಳನ್ನ ಕೆಲವೊಂದು ಬಯಲಿಗೆಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲ ಒಂದು ಕಡೆ ಅದಾದ್ಮೇಲೆ ನೀವು ಸುಮ್ಮನೆ ಆಗ್ಬಿಡ್ತೀರ, ಅವರಿಂದ ಏನೋ ಒಂದಿಷ್ಟು ಫಂಡ್ ಬಂದಿರ್ಬೋದು, ಅದಕ್ಕೆ ಈ ಕಾರ್ಗಳೆಲ್ಲ ಐಷಾರಾಮಿ. ಫಂಡ್ ಕೊಟ್ಟರೆ ಕೊಡಲಿ ಬಿಡಿ ಸರ್, ತಪ್ಪೇನು? ನಮ್ಮ ತಾನೇ ದುಡ್ಡು. ನಿಮ್ಗಂತೂ ಯೋಗ್ಯತೆ ಇಲ್ಲ. ದುಡ್ಡು ಕಟ್ಟಿಬಿಟ್ಟು ಗುಲಾಮ್ಗಿರಿ ಕೆಲಸ ಮಾಡ್ತಾರೆ. ಸ್ಟೇಷನ್ಗೋರು ಹಿಂಗೆ ನಿಂತ್ಕೊಂತಾರೆ, ಸಾಮಾನ್ಯ ಮನುಷ್ಯ ಬೊಮ್ಮಾಯಿ ಮುಂದೆ ಹಿಂಗೆ ನಿಂತ್ಕೊಂತಾರೆ ಸರ್. ನೀವು ಏನಿದ್ರು ಕಟ್ಟೋರು, ನಾವು ಕಿತ್ಕೊಂಡ್ರು ಕೂಡ ಅದು ಕೆಪಾಬಿಲಿಟಿ ಇದೆ. ಯಾವನಾರು ಕಿತ್ಕೊಂಡಿದ್ದೀನಿ ಅಂತ ತಾಕತ್ತಿರೋನು ಅಪ್ಪನ ಮಗನ ಯಾರನ್ನ ಆಗಿದ್ದರೆ ಬಂದು ಹೇಳಲಿ ಕೊಟ್ರೋನಂತ. ಯಾರನ್ನ ಕೊಟ್ಟೋನಿದ್ರೆ ಬಂದು ಹೇಳಲಿ, ಬಂದು ಹೇಳ್ತಾನೆ ಅಂತ ಅಂದ್ಕೊಂಡಿದ್ದೀರ. ಹಂಗೆ 5 ಮೀಟ್ರು ಯಾಕಂದ್ರೆ ಮೀಟ್ರ್ ಐತದೋ. ಆಮೇಲೆ ಇಷ್ಟಕ್ಕೂ ನಮ್ಮ ಹೋರಾಟ 22 ವರ್ಷದ್ದು. ಹಂಗಾರೆ ನಿಜವಾಗ್ಲೂ ಪ್ರಶ್ನೆ ಮಾಡ್ಬೇಕಾದ್ರೆ ನಾರಾಯಣಗೌಡ್ರನ್ನ, ಕರ್ನಾಟಕ ರಕ್ಷಣಾ ವೇದಿಕೆ ಇವರಲ್ಲ, ಅವ್ರ ಆಫೀಸ್ಗೆ ಹೋಗಿ ಬೆಳ್ಳಿ ಗ್ಲಾಸಲ್ಲಿ ಟೀ ಕೊಡ್ತಾರೆ. ಆರ್ಥಿಕತೆ 20 ವರ್ಷಕ್ಕೆ ಮುಂಚೆ ನಾರಾಯಣಗೌಡದ್ದು ಹೆಂಗಿತ್ತು, ಇವಾಗ ಹೆಂಗಿದೆ ಕೇಳಿ ತಾಕತ್ತಿದ್ರೆ. ಯಡಿಯೂರಪ್ಪನು ಅಕ್ಕಿ ಮೂಟೆ ಹೊರ್ತಾ ಇದ್ದ,
ಇವತ್ತು ಆರ್ಥಿಕತೆ ಹೆಂಗಿದೆ ಸಿ ಎಮ್ ಆದಮೇಲೆ ಕೇಳಲಿ ಅವರನ್ನು. ಇಡೀ ಶಿವಮೊಗ್ಗನ ಅರ್ಧದ ಭಾಗ ಮಾಡ್ಕೊಂಬಿಟ್ರೆ ಈಶ್ವರಪ್ಪನೋ ಯಡಿಯೂರಪ್ಪನೋ. ಸಿದ್ದರಾಮಯ್ಯನವ್ರನ್ನ ಕೇಳಿ, ಅವರು ಶಿಷ್ಯಂದ್ರ ಮೇಲೆ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಆರೋಪ ಇದೆ. ಜಮೀರ್ ಡ್ರೈವರ್ ಆಗಿದ್ದವನು ಇವತ್ತು ಮಿನಿಸ್ಟರ್ ಆಗವನೇ, ಏನೇನೋ ಐತೆ ಕೇಳಿ ಅವನು. 1000 ಪಟ್ಟು ಜಾಸ್ತಿ ಆಸ್ತಿ ಇದೆ ಅಂತ ಜಮೀರ್ ಅವ್ರು ಮಾಡಿರೋದು ಮೊನ್ನೆ ಲೋಕಾಯುಕ್ತ. 100%. ಆಮೇಲೆ ಜಮೀರ್ಗೆ ಇದು ಮುಹೂರ್ತ ಕೂಡ ಬಂದಿದೆ. ನನ್ನ ತಿಳ್ದಂಗೆ ಇಫ್ ಐ ಆಮ್ ನಾಟ್ ಮೋರ್ ದೆನ್ 15 ದಿವಸದಲ್ಲಿ 3 ಡಿಪಾರ್ಟ್ಮೆಂಟ್ ಒಟ್ಟಿಗೆ ಅವನ್ನ ಅಟ್ಯಾಕ್ ಮಾಡ್ತದೆ. ಐ ಥಿಂಕ್ ಯು ವಿಲ್ ಗೆಟ್ ಅರೆಸ್ಟೆಡ್. ಬಟ್ ಸಿದ್ದರಾಮಯ್ಯ ಅವರು ಬಲಗೈ ಬಂಟ್ರಲ್ಲ ಸರ್, ಆದರೂ ಎದುರಕತ್ತೀರ ಅವ್ರನ್ನ ಅಂತ ನಿಮ್ಮ ಫೇವರ್ ಅಂತ. ಅಲ್ಲ ಸರ್ ಲೂಟಿ ಯಾವನೇ ಮಾಡಲಿ, ಕರ್ನಾಟಕದಲ್ಲಿ ಯಾವ ಮಾಟ ಮಾಡ್ತಾ ಇದ್ರೆ ಕಿಂಗ್ ಪಿನ್ ಆಗಿದ್ರೆ ಅವ್ನು ಇಟ್ಕೊಡ್ಬೇಕಾದ್ದು ನಿಮ್ಮ ಕೆಲಸ. ಅರ್ಥ ಆಯ್ತಾ? ಕರ್ನಾಟಕ ನಕ್ಕೂಡಿಸಿ ದಂಧೆ ಮಾಡ್ಕೊಂಡು ಅವನೇನೋ ಜೀವನ ಮಾಡ್ತಾ ಇದ್ರೆ ಅಥವಾ ಮುಖವಾಡ ಹಾಕೊಂಡಿದ್ರೆ ಇಟ್ಕೊಡ್ಬೇಕಾದ್ರೆ ನಮ್ಮದು ನಿಮ್ಮದು ಕೆಲಸ ಸರ್. ಅದನ್ನು ಮಾಡೋಣ. ಸಿದ್ದರಾಮಯ್ಯನಾದ್ರೆ ಜಗದೀಶ್ ಆದ್ರೇನು, ಜಗದೀಶ್ ತಪ್ಪು ಮಾಡೋದು ಕೂಡ ಜೈಲ್ಗೆ ಹೋಗ್ಬೇಕು. ಸಿದ್ದರಾಮಯ್ಯ ತಪ್ಪು ಮಾಡೋದು ಕೂಡ ಜೈಲ್ಗೆ ಹೋಗ್ಬೇಕು. ಜಮೀರ್ ತಪ್ಪು ಮಾಡಿದ್ರೆ 100% ಜೈಲ್ಗೆ ಹೋಗ್ಲೇಬೇಕು ಅವನು. ಹಾಂ, ಸಿದ್ದರಾಮಯ್ಯನವ್ರು ಮೊನ್ನೆ ಭೇಟಿ ಆದ್ರಿ ಎಲ್ಲ ನೆಕ್ಸ್ಟ್ ಎಲೆಕ್ಷನ್ಗೆ ಏನಾದರೂ? ಇಲ್ಲ ಸರ್, ಸಿದ್ದರಾಮಯ್ಯನವರು ರಿಟೈರ್ಡ್ ಆದರೆ ಒಳ್ಳೇದು ಸರ್. ನಾನು ನೋಡಿದ ಸಿದ್ದರಾಮಯ್ಯ ಏನು ಅಂತಂದರೆ ಬೇರೆ ಇದ್ರು. ಇವತ್ತು ಅವ್ರಿಗೆ ವಯಸ್ಸಾಗಿದೆ. ಅವ್ರಿಗೆ ಬರೀ ಅವ್ರ ಸುತ್ತಮುತ್ತ ಗ್ಯಾಂಗು ಸೈನ್ ಮಾಡ್ಕೊಂಡಿದ್ದಾರೆ. ನಾವು ಅಂಥ ಸಿ ಎಮ್ ನಮಗೆ ಬೇಕಾಗಿಲ್ಲ, ಆ್ಯಕ್ಟಿವ್ ಸಿ ಎಮ್ ಬೇಕಾಗಿದೆ. ಬೆಳಗ್ಗೆ 5 ಗಂಟೆಗೆ ಹೇಳಬೇಕು ಸಿ ಎಮ್ಮು. 2 ಅವರ್ ನಿದ್ದೆ ಮಾಡಿದ್ರು ಪರವಾಗಿಲ್ಲ, 5 ಗಂಟೆಗೆ ಹೇಳಬೇಕು, ಜನಗಳನ್ನು ಭೇಟಿ ಮಾಡಬೇಕು. ಈ 32 ಡಿಪಾರ್ಟ್ಮೆಂಟ್ ಇದೆ, 32 ಡಿಸ್ಟ್ರಿಕ್ ಇದೆ, ಆಯಿತಾ? 40,000 ಕೆರೆಗಳಿದೆ, 6 ಕೋಟಿ ಜನ ಇದ್ದಾರೆ. ಬೆಂಗಳೂರು ಪಾಪ್ಯುಲೇಷನ್ 1.25 ಕೋಟಿ ಇದೆ. ದಿನೇ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ. ಗೌರ್ಮೆಂಟ್ ಸ್ಕೂಲು ಬಿದ್ದೋಗ್ತಾ ಇದೆ, ಆಯಿತಾ? ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡೋರಿದ್ರು ಕೂಡ ಯಾರು ಕೂಡ ಟ್ರೀಟ್ಮೆಂಟ್ ಕೊಡೋರಿಲ್ಲ. ಸರ್ಕಾರಿ ನೌಕರಿಗಳಲ್ಲಿ ಲಂಚ ಜಾಸ್ತಿ ಆಗ್ತಾ ಇದೆ. ಮಜಾ ಮಾಡ್ತಾರಲ್ಲ MLAಗಳು. ಹಂಗಾಗಿ ಒಬ್ಬ ಆ್ಯಕ್ಟಿವ್ ಸಿ ಎಮ್ ಬೇಕಾಗಿದೆ ಸರ್. ಮಂಡ್ಯನ ನಿಂತ್ಕೊಂಡಂಗಿದ್ರೆ ಮಂಡ್ಯನೇ ಸಿ ಎಮ್ ಮಾಡಿದ್ರೆ ಒಳ್ಳೇದು ಅನಿಸುತ್ತೆ. ಅಲ್ಲ, ಆ್ಯಕ್ಚುಲಿ ಅಧಿಕಾರ ಹಂಚಿಕೆ ಸೂತ್ರದಲ್ಲಿ ಅವ್ರು ನೆಕ್ಸ್ಟ್ ಆಗ್ಬೋದು ಅನ್ನೋ ಒಂದು ಮಾತಬಾರ್ದು ಸರ್. ಯಾಕೆ ಆಗಬಾರ್ದು? ಮೊನ್ನೆ ನಾನು ನೋಡಿದ್ದು ಸಿದ್ದರಾಮಯ್ಯನವರು, ಅವ್ರಿಗೆ ಪಾಪ ನಾನು ಅವ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಇಷ್ಟ ಅಲ್ಲ. ಈಸ್ ಒನ್ ಆಫ್ ದ ಮೋಸ್ಟ್ ಕೇಪಬಲ್ ಸಿ ಎಮ್ ಅಂತ ಹೇಳ್ಬೋದು. ಬಟ್ ಆದರೂ ವಯಸ್ಸನ್ನೋದು, ಈಗ ವಯಸ್ಸನ್ನೋದು ಯಾರನ್ನೂ ಬಿಟ್ಟಿಲ್ಲ, ಮುಂದೆ ಯಾರನ್ನೂ ಬಿಡಲ್ಲ. ಹಂಗಾಗಿ ವಯಸ್ಸಾಗಿದೆ ಅವ್ರಿಗೆ ಸಾರಿಗೆ. ಸಾಧ್ಯವಾದರೆ ಮೇಡಮ್ ಅವ್ರ ಜೊತೆ, ಮೇಡಮ್ ಅವ್ರಿಗೆ 40 ವರ್ಷದ ಪೊಲಿಟಿಕಲ್ ಲೈಫಲ್ಲಿ ಮೇಡಮ್ ಅವ್ರ ಸುತ್ತಾಡೋರೆಲ್ಲ ಗೊತ್ತಿಲ್ಲ. ಸಿದ್ದರಾಮಯ್ಯನವರ ಪತ್ನಿ ಕರ್ಕೊಂಡು ಸಿಂಗಾಪುರ್ ವರ್ಲ್ಡ್ ಟೂರ್ ಹೋಗಲಿ. ಮೊಮ್ಮಕ್ಕಳಿದ್ದಾರೆ ರಾಕೇಶ್ ಮಕ್ಕಳು, ಅವ್ರಿಗೂ ಕೂಡ ವರ್ಲ್ಡ್ ಟೂರ್ ಮಾಡಿಸ್ಲಿ. ಅವರು ಕೂಡ ಪೊಲಿಟಿಕ್ಸ್ ಬಿಟ್ಟು, ವಿಧಾನಸೌಧ ಬಿಟ್ಟು, ಪಾರ್ಟಿ ಶಿಷ್ಯಂದ್ರ ಬಿಟ್ಟು ಸ್ವಲ್ಪ ಆರಾಮ್ ತಗೊಳ್ಳಿ ಅನ್ನೋದು ನನ್ನ ಒಂದು ಒಳ್ಳೆ ಅಭಿಪ್ರಾಯ. ತಪ್ಪೇನಿಲ್ವಲ್ಲ? ಈಗ ಯಾವತ್ತಾದ್ರೂ ಸಡನ್ ಕೂತ್ಕೊಂಡಾಗ ಸಿದ್ದರಾಮಯ್ಯನವ್ರು ಆಟಾಡಕ್ಕೆ ಸತ್ತೋದ್ರು ಅಂದ್ಬಿಟ್ರೆ ನಮ್ಗೆ ಎಷ್ಟು ಬೇಜಾರಾಗುತ್ತೆ. ಅದ್ರ ಬಳಿ ರಿಲ್ಯಾಕ್ಸ್ ಆಗಿ ಓಡಾಡಲಿ. ಪಾಪ ಬಂಡೆ ಯಾರೋ ಇದ್ದಾರಲ್ಲ, ಅವ್ರು ಬೇಕಾದ್ರೆ ಶಿವಕುಮಾರ್ ಬೇಕಾದ್ರೆ ಆಗಲಿ, ತಪ್ಪೇನಿದೆ. ನೆಕ್ಸ್ಟ್ ನಾವಾಗೋಣ, ಮಂಡ್ಯ ಆದಮೇಲೆ ನಾವಾಗೋಣ ಅಂತ ನಮಗೂ ಆಸೆ. ಮಂಡ್ಯ ನಮ್ಗೆ ಇಷ್ಟು ಫೋರ್ಸ್ ಇರೋರು, ಇಷ್ಟು ಅಗ್ರೆಷನ್ ಇರೋರು ನೆಕ್ಸ್ಟ್ ಎಲೆಕ್ಷನ್ ನೀವು ಕಂಡಕ್ಟ್ ಮಾಡಬೇಕು ಅಂತ ಅನ್ಸುತ್ತೆ ಸರ್? 100% ಸರ್. ಎಲೆಕ್ಷನ್ ಕಂಡಕ್ಟ್ ಮಾಡೋದಲ್ಲ ಸರ್, ಟಿಕೆಟ್ ಕೊಡೋ ಲೆವೆಲ್ಗೆ ಬರ್ತೀನಿ. ಒಂದು ಪಾರ್ಟಿಗೆ ಅಧ್ಯಕ್ಷ ಆಗ್ತೀನಿ, ಟಿಕೆಟ್ ಕೊಡ್ತೀನಿ. ನೀವೇ ಬರ್ತೀರಾ? ಅಲ್ಲ, ನಿಜವಲ್ಲ ಪ್ರಚಾರ ಮಾಡೋಣ. ಭಾಸ್ಕರ್ ಅವ್ರನ್ನು ಮೀಟ್ ಆದ್ರಿ, ಹಿನ್ನೆಲೆ ಏನು, ಏನು ಕಾರಣ? ಅಲ್ಲ, IPS ಆಫೀಸರಾ ಸರ್? ನಾವೆಲ್ಲ ಒಂಥರ ಅವ್ರು ನಮ್ಮ ಗುರುಗಳಿದ್ದಂಗೆ. ಆಮೇಲೆ BJPನಲ್ಲಿ ಎಷ್ಟೋ ಇನ್ಫಾರ್ಮೇಷನ್ ಇರ್ತದೆ, ಅವ್ರ ಹತ್ರ ನಾವು ತಗೊಬೇಕಾಗುತ್ತೆ. ಇಲ್ಲಿರೋ ಇನ್ಫಾರ್ಮೇಷನ್ ಅವ್ರು ಕೊಡಬೇಕಾಗ್ತದೆ. ಪ್ರವೀಣ್ ಸೂದ್ CBI ಡೈರೆಕ್ಟ್ರು, ಅವ್ರ ದೋಸ್ತು. CBI ಡೈರೆಕ್ಟ್ರಿಗೆ ಒಂದಷ್ಟು ಮಾಹಿತಿ ಕೊಡಬೇಕಾಗಿದ್ದು. ಕರ್ನಾಟಕದಲ್ಲಿ ಯಾವುದೋ ಒಂದು ಸ್ಕ್ಯಾಮ್ ನಡೀತಾ ಇದೆ, CBI ಡೈರೆಕ್ಟ್ರಿಗೆ ಪರ್ಸನಲ್ಗೆ ಹ್ಯಾಂಡ್ ಓವರ್ ಮಾಡಬೇಕಾಯ್ತು. ಹಾಗೆ ಭಾಸ್ಕರ ನಮಗೆ ಒಂಥರ ಹಿರಿಯ ಗುರುಗಳಿದ್ದಂಗೆ. ಗುರುಗಳು ಸಲಹೆ ತಗೊಬೇಕಾಯ್ತು, ಸಲಹೆ ತಗೊಂಡು ಮುಂದುವರಿಬೇಕಾಯಿತು. ಆಮ್ ಆದ್ಮಿನಲ್ಲಿ 2 ವಿಕೆಟ್ಗಳವೆ ಎತ್ತಬೇಕಾಗಿದೆ CBIಗೆ, ಅದನ್ನ ಎತ್ತನ ಅಂತ. ಇಲ್ಲಿ ಯಾವುದೋ ಒಂದು ಡ್ರಗ್ ಮಾಫಿಯಾ ಇದೆ, ಹಂಗಾಗಿ ಸೂದಿಗೆ ಕನ್ವೆ ಮಾಡಬೇಕು. 12ನೇ ತಾರೀಕು ಡೆಲ್ಲಿಲಿ ಇದ್ದೀವಿ. ಸೂದು ಮತ್ತು ಇದು CBI ಚೀಫು ಮತ್ತು ED ಚೀಫನ್ನ ಭೇಟಿ ಮಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಒಂದಷ್ಟು ಹೆಗ್ಗಣಗಳಿವೆ, ಹಿಡಿದಾಕಬೇಕು. ಹಂಗಾಗಿ ಪರ್ಸನಲಾಗಿ ಡಾಕ್ಯುಮೆಂಟ್ ಕೊಟ್ಟು ಏನಾದರೂ ಮಾಡೋಕ್ಕಾಗತ್ತಾ ಅಂತ CBI ಚೀಫ್ ಹತ್ರ ಮಾತಾಡೋಕ್ಕೆ ಒಂದು ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ಕೊನೆಯದಾಗಿ ಸರ್, ನೀವು ತುಂಬ ಪ್ರೀಸೋ ಕುಮಾರಸ್ವಾಮಿ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಭಾಳ ಸೋತ್ಬಿಟ್ರು. ಏನೋ ಸಲಹೆಗಳು ಕೊಡ್ತೀರಾ ಅಥವಾ ರಾಜಕೀಯದಿಂದ ಅವರು ನಿವೃತ್ತಿ ಪಡ್ಬೇಕು, ಏನು ವಯಸ್ಸಿದೆ ಏನು ಮಾಡಲಿ ಅಂತ ಹೇಳ್ತಾರೆ ಸರ್? ಸರ್ ನಿವೃತ್ತಿಯನ್ನು ಹೇಳೋಕ್ಕೆ ನಾವು ಯಾರು ಸರ್? ಅವ್ರಿಗೆ ಇಚ್ಛೆ ಇದ್ದರೆ ಸಾಯೋವರೆಗೂ ಬೇಕಾದ್ರೆ ನಿಂತ್ಕೊಳ್ಬೋದು, ಗೆಲ್ಲಬೇಕಲ್ಲ ಇಂಪಾರ್ಟೆಂಟು. ನಾನು ನಿಖಿಲ್ ಅವ್ರಿಗೆ ಹೇಳಿದೆ ಅಂತಂದ್ರೆ ನನ್ನ ಫ್ರೆಂಡ್ ಪ್ರಶಾಂತ್ ಇದ್ದಾಳೆ, ಅಲ್ಲಿ ಅವಳನ್ನೇ ನಿಲ್ಲಿಸ್ಬಿಟ್ಟಿದ್ರೆ ಗೆದ್ಬಿಟ್ರಳು. ನಾವೆಲ್ಲ ಬಂದು ಪ್ರಚಾರ ಮಾಡಿರಿ. ನಿಖಿಲ್ಗೆ ಹಣೆ ಬರ ಇಲ್ಲ ಅನಿಸ್ತದೆ, ಗೊತ್ತಿಲ್ಲ ನನಗೆ. CM ಮಗನಿರ್ಬೋದು, ಬಟ್ ಖಂಡಿತವಾಗಿ ರಾಜಕಾರಣಿ ಆಗ ಯಾವುದೇ ಲಕ್ಷಣಗಳು ನನಗಂತೂ ಕಾಣಿಸ್ತಾ ಇಲ್ಲ. ಮುಂದೆ ಬಂದರೆ ನನಗೆ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ನನ್ನ ತಿಳಿದ ಮಟ್ಟಿಗೆ ಯಾರೋ ನಮ್ಮ ಫ್ರೆಂಡ್ ಪ್ರಶಾಂತ್ ಇದ್ದಾಳೆ, ಅವ್ರು ನಮ್ಮ ಜೊತೆಲಿ ಇದ್ದಾಳೆ. ಅವಳನ್ನೇ ನಿಲ್ಲಿಸಿದ್ರೆ 100% ಗೆದ್ದಿರೋರು. ಮುಂದೆ ಅವಳನ್ನೇ ರಾಮನಗರಕ್ಕೆ ನಿಲ್ಲಿಸಿ ಹೆಣ್ಮಕ್ಳು ನಿಲ್ಲಿಸಿದ್ರೆ ಅವ್ರಿಗೊಂದು ಶೋಭೆ ಇದೆ ನೋಡಿ. ಜನತಾ ದಳ ಇದೆಯಲ್ಲ, ಹೆಣ್ಮಗಳು ಹೊರೆ ಎತ್ಕೊಂಡಿರೋದು ದೇವೇಗೌಡರು PM ಆದರು. ಈಗ ನಮ್ಮ ಪ್ರಶಾಂತಿ ಇದ್ದಾಳಲ್ಲ, ಅವಳು ಒಂಥರ ಹೆಣ್ಮಗಳು. ಅವಳು ನಿಲ್ಲಿಸಿದ್ರೆ ಮೋಸ್ಟ್ಲಿ ನಿಖಿಲ್ ಮುಂದೆ ಯಾವಾಗ ಗೆಲ್ಬೋದು ಸರ್. ಹೆಣ್ಮಕ್ಳನ್ನ ಜಾಸ್ತಿ ಪ್ರೊಜೆಕ್ಟ್ ಮಾಡಬೇಕು. JDS ಅಲ್ಲಿ ಹೆಣ್ಮಕ್ಳು ಡಾಮಿನೇಟೆಡ್ ಇತ್ತು ಅಂತಂದರೆ ಅಲ್ಲಿ 100% ಅಲ್ಲಿ ಏನೋ ಒಂದು ಒಳ್ಳೇದಾಗುತ್ತೆ ಸರ್.
ಥ್ಯಾಂಕ್ ಯು ಸರ್. ಇನ್ನೇನು ಒಂದೇ ಒಂದು ಸರಿ ಕುತ್ಕೊಂಡ್ಬಿಡ್ತೀರ ನೀವು ಕಾರ್ ಒಳಗೆ, ಅದೊಂದು ವಿಜುವಲ್, ಒಂದು ಲುಕ್ ಚೆನ್ನಾಗಿರುತ್ತೆ ಅಂತ. ಬಾಡಿಗೆ ಕಾರು ಅಂತೂ ಅಲ್ಲ ಸರ್, ಬಾಡಿಗೆ ಕಾರು ಅನ್ಕೊಂಡ್ಬಿಟ್ಟಿರೋ ಆಮೇಲೆ ಅಯ್ಯೋ ಸ್ವಂತ ಕಾರು ನೋಡಿ. ಗಾಡಿ ನಂಬರ್ ಸಮೇತ ಇದೆ, KA30 MA 777. ಇದು ನಂಬರ್ ಬೇಕು ಅಂತ ನಾನೇ ತಗೊಂಡಿದ್ದನ್ನ. ಓಕೆ, KA30H ಇಟ್ಸ್ ಫ್ಯಾನ್ಸಿ ನಂಬರು, ನಾವೇ ತಗೊಂಡಿದ್ದು. ಅದಕ್ಕೂ ಎಕ್ಸ್ಟ್ರಾ ಕೊಟ್ಟರು ಸರ್? ಇಲ್ಲ ಸರ್, ಕಮಿಷನ್ ಕರೆದ್ಬಿಟ್ಟು ಪಾಪ ಹರಾಜಲ್ಲಿ ಕೊಡಿಸಿದ್ರು. ನಮ್ಮ ಟ್ರಾನ್ಸ್ಪೋರ್ಟ್ ಕಮಿಷನರ್ ನನ್ನ ಪರಿಚಯ ಇದ್ರು, ಕರೆದು ಇದಕ್ಕೆ ನಾಮಿನಲ್ ಫೀಸ್ ಏನು ಕಟ್ಟಬೇಕು ಕಟ್ಟಿ ಕೊಟ್ಟರು ಸರ್. ಪಾಪ ಫೀಸ್ ಕಲರ್ ಯಾವ ಸರ್ ಅದು? ಅದು ಬ್ಲ್ಯಾಕ್ ಸರ್, ಅದು ಏರ್ ಎಂಡ X7 SUV ಅದು. ಇದು ಸೆಡನ್. ಬರ್ತೀನಿ ಸಾಕು, ಲೇಟ್ ಆಯ್ತು ನನಗೆ. ಒಂದ್ಸರಿ ನೋಡಿ ಟ್ಯೂಸ್ಡೇ ಆದಮೇಲೆ ನಮ್ಮ ನೋಡಿ CMO ಕಾಣುವೆ ಇರಲ್ಲ ಅಂತ ಕಾಣುವೆ ಆಗ್ತೀನಿ. CM ಅಂದ್ರೆ ಹೆಂಗ್ ಗೊತ್ತಾ, ರಾಜ ಇದ್ದಂಗೆ, ರಾಜನ ಥರನೇ ಇರಬೇಕು. ಇಲ್ಲಿ ನಾವು BMW ತಗೊಂಡು ನೋಡಿದ್ರೆ ನಮ್ಮನ್ನು ಗನ್ಮನ್ ಕಂಡ್ರೆ ನಾವೇನೋ ರಾಜಕಾರಣಿ ಅಲ್ವಾ? ಗನ್ಮನ್ ಎಲ್ಲ ಡಜನ್ ಗನ್ಮನ್ ಬರ್ತಾರೆ ಇಲ್ಲ ನೋಡಿ. ಹೇಳ ನನ್ನ ಮಕ್ಕಳಿಗೆ ಆಗ್ಬೇಕು. ಅದಕ್ಕೆ ಹೇಳಿ ಸರ್, ವರ್ಣ ರಂಜಿತ ಅಲ್ಲ ವಕೀಲ್ ಸಾಬ್ ಅಂತ. ಬರಲ್ಲ ಸರಿ.